ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಭಾಗವಹಿಸಿದ್ರೆ ಥ್ಯಾಂಕ್ಸ್ ಅ ಲಾಟ್. ಎಸ್, ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನ ಮಾಡಿದ್ರು, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಸಭೆ ನಡೆಸಿದ್ರು, ಅವರಿಗೆ ಈ ಹಿಂದೆ ಕೊಟ್ಟ ಮಾತಿನ ಬಗ್ಗೆ ಕೂಡ ಮಾತಾಡಿದ್ರು. ಬಟ್ ನನ್ನ ಕೈಯಲ್ಲೇನೂ ಇಲ್ಲ, ಅದು ಹೈಕಮಾಂಡ್ ಕೈಯಲ್ಲಿದೆ ಅಂತಲೂ ಕೂಡ ಅಂದಿದ್ದಾರೆ. ಬರೀ ಯಾರು ಏನು ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವನ್ನೆಲ್ಲ ಹಂಗೆಲ್ಲ ನಾನು ಅವ್ರಿಗೆ ನಾನಾದ್ಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನ ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲ ಸರ್, ಸರ್ಕಾರಕ್ಕೆ ಇದೆಲ್ಲ ಸ್ವಲ್ಪ ಇದಾಗಲ್ಲ ಆರಂಭದಲ್ಲೇ ಈ ರೀತಿ ಬೆಳವಣಿಗೆಗಳು ಸರ್, ಪಕ್ಷ ಸರ್ಕಾರಕ್ಕೆ ಸರ್ ಏನ್ ಕಿವಿ ಮಾತು ಹೇಳ್ತೀರಾ ಸರ್? ನೋಡಿ, ನಾ ಸೀನಿಯರ್ ಇದೇನೆ ನಿಜ. ನಾನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನನಗೇನು ತೊಂದರೆ ಇಲ್ಲ, ಯಾವ ನೋವು ಇಲ್ಲ. ನಾನು ಸಮಾಧಾನದಿಂದ ಇದ್ದೇನೆ. ಸ್ಪೀಕರ್ ಕೊಟ್ಟರೆ ತಾವು ಒಪ್ಕೋತೀರಾ ಸರ್? ಹೇಗೆ? ನಾ ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ನನಗೆ ವಿಷಯ ಬಂದಿಲ್ಲ, ನನಗೆ ಕೇಳೇ ಇಲ್ಲ. ನಾ ಏನು ಹೇಳಿ? ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾನು ಸಂಪರ್ಕ ಮಾಡಿ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವಿಷಯಗಳನ್ನು, ವಿವರಗಳನ್ನು ಹೇಳ್ತಾಯಿದ್ರು. ನಾನು ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಅಂತ ಕೇಳ್ತೀನಿ. ಅದ್ರ ಜೊತೆಗೇ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಹರಿಬಿಡಬೇಕು. ಪ್ರಜಾಪ್ರಭುತ್ವ ಅವರವರ ಇದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವರು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ, ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ? ಖಂಡಿತ ಇಲ್ಲ, ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲಿಲ್ಲ. ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್. ಡಿ ಕೆ ಶಿವಕುಮಾರ್ ಅವರು ಸಂಘಟನಾ ಚತುರರು. ಇದನ್ನ ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸ್ಥಿತಿನೆಲ್ಲ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ನಿಮಗೆ. ಸೊ ಇಂಥದ್ದೇನಾದರೂ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಕಾಶ ಬೇಕು. ನಾವು ಪಕ್ಷದಲ್ಲಿ ಕೇಳೋದು ಬದಲಾವಣೆಯನ್ನು ತರಲಿಕ್ಕೆ, ಜನಪರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಖಂಡಿತವಾಗಿ ಪಕ್ಷ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಅವಕಾಶ ಕೊಟ್ಟಿದ ತಕ್ಷಣ ನಾವು ಆ ಥರ ಕೆಲಸನೂ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಇರಬೇಕು. ಇಲ್ಲ, ಇಡೀ ನಾವು ನೋಡಿ ಎಲ್ಲರೂ ನಮ್ಮ ಬೆಂಬಲಿಗರೇ. ನಾವು ಎಲ್ಲರನ್ನ ಜೊತೆಗೆ ತೊಗೊಂಡು ಹೋಗುವಂಥದ್ದೇ ನನ್ನ ಸಿದ್ಧಾಂತ. ನಾವು ಅದನ್ನು ಬಿಟ್ಟು ಯಾವತ್ತೂ ಏನೂ ಮಾಡಿಲ್ಲ. ನಾವೇನಂದರೆ ಜನಪರ, ನಾಡಿಗೋಸ್ಕರ, ಜನರಿಗೋಸ್ಕರ ಕೆಲಸ ಮಾಡುವಂಥವ್ರು. ನಮ್ಮ ಉದ್ದೇಶನೂ ಅದೇನೆ. ಸೊ ವಿಲ್ ಡೂ ದ್ಯಾಟ್. ಆಮೇಲೆ ಅವಕಾಶ ಸ್ವಲ್ಪ ಒಂದೊಂದ್ಸರಿ ಕೇಳಬೇಕಾಗುತ್ತೆ. ನಾನು ಎಲ್ಲಾ ವಿಚಾರದಲ್ಲಿ ತೃಪ್ತಿ ಇದ್ದೇನೆ. ನನಗೆ ಸ್ಪೀಕರ್ ಕೊಟ್ಟಾಗಲೂ ನಾನು ತೃಪ್ತಿ, ಡೆಪ್ಯೂಟಿ ಲೀಡರ್ ಆಫ್ ದಿ ಹೌಸ್ ಅವರು ಕೂಡ ತೃಪ್ತಿದ್ದೆ, ಅಪೋಸಿಷನ್ ಲೀಡರ್ ನಾನು ಶಾಸಕನಾಗಲು ಕೂಡ ನಾನು ತೃಪ್ತಿಯಲ್ಲಿದ್ದೇನೆ. ನನಗೆ ಅಧಿಕಾರಕ್ಕಿಂತಲೂ ಮುಖ್ಯ ನನಗೆ ತೃಪ್ತಿ. ಟೆನ್ಷನ್ ಇದ್ದೇವೆ, ಟೆನ್ಷನ್ ಮಿಟ್ಕೊಂಡು ಯಾಕೆ ರಾಜಕೀಯ ಮಾಡಬೇಕು, ಬೇರೆ ಕೆಲಸ ಇಲ್ಲ ನನಗೆ. ಇದು ಹಿರಿಯರಲ್ಲ, ನಾನು ಕಿರಿಯನಾಗಿದ್ದೇನೆ. ಏನಿಲ್ಲ, ನಮ್ಮ ಹಿರಿಯ ನಾಯಕ ಅದನ್ನೆಲ್ಲ ಕೂಡ ಬಗೆಹರಿಸ್ತಾರೆ. ನನಗೇನಂತ ಗೊತ್ತಿಲ್ಲ, ಆಯ್ತು. ನನ್ನ ವಿಚಾರ ಕೂಡ ಹೇಳಿಲ್ಲ. ಏನೇ ವಿಚಾರದ್ದು ಕೂಡ ಎಲ್ಲರೂ ಕೂಡ ಪಕ್ಷದ ನಿಷ್ಠಾವಂತ ನಾಯಕರು ಮತ್ತು ಪಕ್ಷಕ್ಕಾಗಿ ಎಲ್ಲ ತ್ಯಾಗ ಮಾಡಿದವರು, ಅವರೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದಿರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಮತ್ತು ಇವರು ಅದನ್ನು ಬಗೆಹರಿಸ್ತಾರೆ.